ಮೆಡಿಸಿನ್ ಮಾಫಿಯಾಗೆ ರಾಜ್ಯ ಸರ್ಕಾರದಿಂದ ಬಿಗ್ ಶಾಕ್. ಯಾಕಂದ್ರೆ ರಾಜ್ಯ ಸರ್ಕಾರ ಮೆಡಿಸಿನ್ ಮಾಫಿಯಾಗೆ ಬ್ರೇಕ್ ಹಾಕೋದಿಕ್ಕೆ ತನಿಖೆಯನ್ನ ಮಾಡೋದಕ್ಕೆ ಎಸ್ಐಟಿಯನ್ನ ರಚನೆ ಮಾಡಿದೆ. ಈ ಎಸ್ಐಟಿ ತನಿಖೆಗೆ ಇದೀಗ ಐಎಂಎ ಕೂಡ ಸಾಥ್ ಕೊಟ್ಟಿದೆ. ಹಾಗಾದ್ರೆ ತನಿಖೆ ಯಾವ ರೀತಿಯಾಗಿ ನಡೆಯುತ್ತೆ ಅನ್ನುವ ಡೀಟೇಲ್ಸ್ ಇಲ್ಲಿದೆ. ಮೆಡಿಸಿನ್ ಮಾಫಿಯಾಗೆ ಸರ್ಕಾರದ ಬಿಗ್ ಶಾಕ್. ತನಿಖೆಗೆ ಎಸ್ಐಟಿ ರಚನೆ, ಕಿಂಗ್ ಪಿನ್ಗಾಗಿ ಶೋಧ. ಎಲ್ಲೆಲ್ಲಿ ನಕಲಿ ಔಷಧಿ ಸಪ್ಲೈ, ಆಪರೇಷನ್ಗೆ ಐಎಂಎ ಸಾಥ್. ಬೆಂಗಳೂರು ಹೊರವಲಯದಲ್ಲಿ ಪತ್ತೆಯಾದ ನಕಲಿ ಔಷಧ ಜಾಲ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ. ಈಗಾಗಲೇ ನಕಲಿ ಔಷಧ ಜಾಲ ಪತ್ತೆ ಪ್ರಕರಣದ ತನಿಖೆ ಚುರುಕುಗೊಂಡಿದೆ. ಪ್ರಕರಣದ ಸಮಗ್ರ ತನಿಖೆ ನಡೆಸಲು ಎಸ್ಐಟಿ ರಚನೆಗೆ ಆದೇಶ ಹೊರಡಿಸಲಾಗಿದೆ. ಐಪಿಎಸ್ ಅಧಿಕಾರಿ ವಂಶಿಕೃಷ್ಣ ನೇತೃತ್ವದಲ್ಲಿ ಎಸ್ಐಟಿ ರಚಿಸಿ ಸರ್ಕಾರ ಆದೇಶ ಹೊರಡಿಸಿದೆ. ಈಗಾಗಲೇ ಎಸ್ಐಟಿ ಮೊದಲ ಸಭೆಯನ್ನೂ ನಡೆಸಿ ಫೀಲ್ಡ್ಗಿಳಿದಿದೆ. ನಕಲಿ ಔಷಧಿ ಜಾಲ, ಖಾಕಿ ಭೇಟಿ. ಎಸ್ಐಟಿ ತಂಡದಲ್ಲಿ 3 ಐಪಿಎಸ್ ಅಧಿಕಾರಿಗಳಿದ್ದಾರೆ. ಎಸ್ಐಟಿ ಟೀಮ್ನಲ್ಲಿ ಶಿವಪ್ರಕಾಶ್ ದೇವರಾಜು, ಲೋಕೇಶ್ ಬಿ ಜಗಲಾಸರ್, ಶ್ರೀ ಮಂಜುನಾಥ್ ರೆಡ್ಡಿ ಸಹಾಯಕ ಔಷಧ ನಿಯಂತ್ರಕರು, ನಮ್ರತಾ ಹಲ್ಲೂರು ಸಹಾಯಕ ಔಷಧ ನಿಯಂತ್ರಕರು, ನೇಹಾ ಮುರ್ಗಿ ಔಷಧ ನಿಯಂತ್ರಕರು ಒಳಗೊಂಡ ಎಸ್ಐಟಿ ತಂಡವನ್ನ ರಚಿಸಲಾಗಿದೆ. ಬೆಂಗಳೂರಿನ ಡಿಐಜಿ ಕಚೇರಿಯಲ್ಲಿ ಎಸ್ಐಟಿಯ ಮೊದಲ ಸಭೆ ನಡೆದಿದೆ. ಈ ವೇಳೆ ಎಸ್ಐಟಿಗೆ ತಾವರೆಕೆರೆ ಪೊಲೀಸರು ಫೈಲ್ ಹಸ್ತಾಂತರ ಮಾಡಿದ್ದಾರೆ. ಮೊದಲ ಸಭೆಯಲ್ಲಿ ಎಸ್ಐಟಿ ಟೀಮ್ ತನಿಖಾ ವರದಿಯನ್ನ ಪರಿಶೀಲಿಸಿದೆ. ಸಭೆಯಲ್ಲಿ ಆರೋಗ್ಯ ಇಲಾಖೆ ಅಧಿಕಾರಿಗಳು ಕೂಡ ಭಾಗಿಯಾಗಿದ್ರು. ಇನ್ನು ಕೇಸ್ ಫೈಲ್ ಅನ್ನು ಪರಿಶೀಲಿಸಿದ ಎಸ್ಐಟಿ ನಕಲಿ ಔಷಧ ಎಲ್ಲಿಂದ ತರ್ತಿದ್ರು, ಎಲ್ಲಿಗೆ ರವಾನೆ ಮಾಡುತ್ತಿದ್ರು ಎಂಬ ತನಿಖೆಗಿಳಿದಿದ್ದಾರೆ. ಮತ್ತು ಎಸ್ಐಟಿ ಇಡೀ ಪ್ರಕರಣದ ಕಿಂಗ್ ಪಿನ್ ಪ್ರಶಾಂತ್ ಬಗ್ಗೆ ಮಾಹಿತಿ ಸಂಗ್ರಹ ಮಾಡಿದೆ. ಇನ್ನು ಇಡೀ ಪ್ರಕರಣದ ಕಿಂಗ್ ಪಿನ್ ಪ್ರಶಾಂತ್ ಅಂತ ಗುರುತಿಸಲಾಗಿದೆ. ಈಗ ಕಿಂಗ್ ಪಿನ್ ಪ್ರಶಾಂತ್ನನ್ನ ಪೊಲೀಸರು ಬೆನ್ನತ್ತಿದ್ದಾರೆ. ಮೊದಲು ಔಷಧ ತಯಾರಿಕಾ ಕಂಪನಿಗಳಲ್ಲಿ ಪ್ರಶಾಂತ್ ಕೆಲಸ ಮಾಡುತ್ತಿದ್ದ. ಕೆಲಸ ಬಿಟ್ಟ ಬಳಿಕ ಡ್ರಗ್ಸ್ ಡಿಸ್ಟ್ರಿಬ್ಯೂಟರ್ ಆಗಿದ್ದ. ಈ ವೇಳೆ ಔಷಧಿಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿದಿದ್ದ ಪ್ರಶಾಂತ್ ಮತ್ತೊಬ್ಬ ಆರೋಪಿ ತೇಜಸ್ ಜೊತೆ ಸೇರಿ ದಂಧೆ ಮಾಡಲು ಶುರು ಮಾಡಿದ್ದ. ಈ ದಂಧೆಗಾಗಿ 1 ವರ್ಷದ ಹಿಂದೆ ಬಿಡದಿ ಬಳಿ ಭೂಮಿಯನ್ನ ಲೀಸ್ಗೆ ಪಡೆದುಕೊಂಡಿದ್ದ. ಕೃಷಿ ಮಾಡುತ್ತೇವೆ ಅಂತ ಸಂಬಂಧಿಕರಿಂದ ಭೂಮಿ ಪಡೆದಿದ್ದ ಪ್ರಶಾಂತ್ ನವೀನ್, ತೇಜಸ್ ಮೂಲಕ ನಕಲಿ ಔಷಧಿ ತಯಾರಿ ದಂಧೆಗಿಳಿದಿದ್ದ. ತೆಲಂಗಾಣ, ಹಿಮಾಚಲ ಪ್ರದೇಶದಿಂದ ಲೋ ಕ್ವಾಲಿಟಿ ಡ್ರಗ್ಸ್ ಖರೀದಿಸಿ ಬ್ರಾಂಡೆಡ್ ಲೇಬಲ್ ಹಾಕುವ ಕೆಲಸ ಮಾಡುತ್ತಿದ್ದ. ಡಿಸ್ಟ್ರಿಬ್ಯೂಟರ್ ನವೀನ್ ಮತ್ತು ವೆಂಕಟೇಶ್ ಮೂಲಕ ಈ ಲೋ ಕ್ವಾಲಿಟಿ ಡ್ರಗ್ಸ್ ಖರೀದಿ ಮಾಡುತ್ತಿದ್ದ. ಡ್ರಗ್ಸ್ ಸಪ್ಲೈ, ಸ್ಟಾಕ್ ಎಲ್ಲವನ್ನೂ ಪ್ರಶಾಂತ್ನ ಸ್ನೇಹಿತ ತೇಜಸ್ ಮೇಂಟೈನ್ ಮಾಡುತ್ತಿದ್ದ. ಬಳಿಕ ಮತ್ತೊಬ್ಬ ಆರೋಪಿ ವೆಂಕಟೇಶ್ ಬೆಂಗಳೂರು, ಚೆನ್ನೈನಲ್ಲಿ ವಿತರಣೆ ಮಾಡುತ್ತಿದ್ದ. ಪ್ರಭುದೇವ್ ಮತ್ತು ತೇಜಸ್ ಇಬ್ಬರೂ ಮೇಂಟೆನೆನ್ಸ್ ಕೆಲಸ ಮಾಡುತ್ತಿದ್ದರು. ನಕಲಿ ಔಷಧ ಪತ್ತೆಗೆ ಐಎಂಎ ಸಾಥ್. ಇನ್ನು ಇಡೀ ಪ್ರಕರಣ ದೇಶಾದ್ಯಂತ ಹಬ್ಬಿರೋ ಸುಳಿವು ಸಿಗುತ್ತಿದ್ದಂತೆ ಮಧ್ಯಪ್ರವೇಶಿಸಲು ಕೇಂದ್ರ ಆರೋಗ್ಯ ಸಚಿವರಿಗೆ ರಾಜ್ಯ ಆರೋಗ್ಯ ಸಚಿವ ಯುಟಿ ಖಾದರ್ ಪತ್ರ ಬರೆದಿದ್ರು. ಇತರ ರಾಜ್ಯಗಳ ಆರೋಗ್ಯ ಸಚಿವರಿಗೂ ಪತ್ರ ಬರೆಯಲಾಗಿತ್ತು. ಈ ಬೆನ್ನಲ್ಲೇ ಪ್ರಕರಣದಲ್ಲಿ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಅಂದ್ರೆ ಐಎಂಎ ಎಂಟ್ರಿ ಆಗಿದೆ. ನಕಲಿ ಔಷಧಿ ಎಲ್ಲಿ ಪೂರೈಕೆ ಆಗಿದೆ ಅಂತ ಪತ್ತೆ ಹಚ್ಚಲು ಐಎಂಎ ಖಡಕ್ ಸೂಚನೆ ನೀಡಿದೆ. ಕರ್ನಾಟಕದ ಔಷಧ ನಿಯಂತ್ರಣ ಇಲಾಖೆ ನೀಡಿದ ಮಾಹಿತಿಯ ಆಧಾರದ ಮೇಲೆ ದೇಶದ ಎಲ್ಲಾ ರಾಜ್ಯಗಳ ಔಷಧ ನಿಯಂತ್ರಕರು ಹಾಗೂ ರಾಜ್ಯ ಪರವಾನಗಿ ಪ್ರಾಧಿಕಾರಗಳಿಗೆ ಎಚ್ಚರಿಕೆ ನೀಡಲಾಗಿದೆ. ಬೆಂಗಳೂರಿನಿಂದ ಮುಂಬೈ, ತೆಲಂಗಾಣ, ಹಿಮಾಚಲ ಪ್ರದೇಶ ಸೇರಿದಂತೆ ಹಲವು ರಾಜ್ಯಗಳ ನಡುವೆ ನಕಲಿ ಔಷಧ ಜಾಲದ ನಂಟು ಇರುವ ಸಾಧ್ಯತೆ ಇದೆ ಎನ್ನುವ ಅನುಮಾನ ವ್ಯಕ್ತವಾಗಿದೆ.